ಅಲ್ಲೋ ಗಾಯ್ಸ್, ಒಂದು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಹುಟ್ಟಿದ ಮೇಲೆ ಗಾಯ್ಸ್ ಒಂದು ಸ್ಪೆಸಿಫಿಕೇಶನ್ ಅಂತ ಇದೆ. ಏನಂದರೆ, ನಿಮ್ಮ ಎಜುಕೇಷನ್ ಏನಿದೆ, ಒಂದು ಡಿಗ್ರಿವರೆಗೆ ಎಜುಕೇಷನ್ ಮಾಡ್ಕೊಳ್ತೀವಿ, 1 to 10th ಆಗಿ PU ಆಗಿ ಡಿಗ್ರಿ ಮಾಡಿ ಆಮೇಲೆ ಒಂದು ಉದ್ಯೋಗ ಹುಡುಕೋಬೇಕು ಅಂತ ಇರುತ್ತೆ. ಅದು ಗೌರ್ಮೆಂಟ್ ಆದರೂ ಪರವಾಗಿಲ್ಲ, ಪ್ರೈವೇಟ್ ಆದರೂ ಪರವಾಗಿಲ್ಲ. ಆಮೇಲೆ ಉದ್ಯೋಗ ಸಿಗ್ತಾ ಸಂಬಳ ಬರ್ತಾ ಇದೆ ಅನ್ನೋಂಗೆ ನೆಕ್ಸ್ಟು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅಪ್ಪ ಅಮ್ಮನ ಕನಸು ಅದಾಗಿರುತ್ತೆ, ನಮ್ಮದು ಆಗಿರುತ್ತೆ, ಒಂದು ನೆಲೆ ಕಂಡ್ಕೋಬೇಕು ಅಂತ. ಮನೆ ಆಯಿತಾ, ಆಮೇಲೆ ಮದುವೆ ಆಗಬೇಕು ಅಂತ. ಮದುವೆಗೆ ಹೆಣ್ಣು ಹುಡ್ಕೋದು, ಅದು ಹೆಣ್ಣು ಸಿಗ್ತಾ ಇಲ್ಲ, ಅದು ಒಂದು ಸಮಸ್ಯೆ ಅಂತ. ಹೆಣ್ಣು ಸಿಕ್ಕಿ ಮದುವೆ ಆದಮೇಲೆ ನೆಕ್ಸ್ಟು ಅವ್ರದ್ದು ಮಗು, ಮಕ್ಕಳು, ಈ ಥರ ಎಲ್ಲ ಯೋಚನೆಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಮಿಡ್ಲ್ ಕ್ಲಾಸಲ್ಲೇ ಆಗಿರಲಿ, ಅವ್ರಿಗೂ ಹಣವಂತರೇ ಆಗಿರಲಿ, ಮನೆ ಕಟ್ಟೋದು ಅಂತ ಒಂದು ಪ್ಲ್ಯಾನಿಂಗ್ ಬಂದಮೇಲೆ ಅದು ಮೇಯ್ನ್ ಆಗುತ್ತೆ ಗಾಯ್ಸ್. ಅದಕ್ಕೋಸ್ಕರನೇ ಮನೆ ಕಟ್ಟೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ನಾನು ಯೋಚನೆ ಮಾಡಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲೇ ಒಬ್ಬರು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲಿ ಹೋಗಿದ್ದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ನಾನು ತಿಳ್ಕೊಳ್ಳೋಣ, ಮುಂದೆ ಮನೆ ಕಟ್ಟಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನಂಥವ್ರಿಗೆ ಸ್ವಲ್ಪ ಐಡಿಯಾ ಕೊಡೋಣ, ಇಟ್ಟಿಗೆ ಎಷ್ಟು ಚಾರ್ಜ್ ಆಗಿರ್ಬೋದು, ಯಾವ ಥರ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೂ ಐಡಿಯಾ ಸಿಕ್ದಂಗೆ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ಸೊ ಹೋಪ್ ನೀವು ಕೂಡ ಈ ವಿಡಿಯೋ ನೋಡಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್ ಆದ್ರೂ ಸಿಕ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ಮಾಡಿದೆ. ಸೊ ಬನ್ನಿ ಹೋಗೋಣ, ವಿಡಿಯೋ ನೋಡೋಣ, ಮನೆ ಕಟ್ಟೋದ್ರ ಬಗ್ಗೆ ಸ್ವಲ್ಪ ಐಡಿಯಾ ತಿಳ್ಕೊಳ್ಳೋಣ. ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಏನಂದರೆ, ಒಂದು ಮನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂಥ ಬೇಸಿಕ್ ಮೆಟೀರಿಯಲ್ದಾಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡಿದೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಸೊ ನನಗೂ ಐಡಿಯಾ ಸಿಗುತ್ತೆ ಯಾವ ಥರ ಅಂತ, ಅದ್ರ ಬಗ್ಗೆ ನೋಡೋಣ ಅಂತ ಬಂದೆ. ಗಾಯ್ಸ್ ಇಲ್ಲಿ ನೋಡ್ಬೋದು, ಇದು ನೋಡಿದ್ರೆ ಫಸ್ಟ್ ನೆನಪು ಬರೋದೇ ಕಾಂಕ್ರೀಟ್ ಮಿಕ್ಸರ್ ಅಂತ, ಅದರಿಂದನೇ ಎಲ್ಲ ಹಾಕೋದು. ಇವತ್ತಲ್ಲ ಆಲ್ಮೋಸ್ಟ್ ಹಾಕಿದ್ದಾರೆ, ಬೆಡ್ ಹಾಕಿದ್ದಾರೆ. ಅದ್ರದ್ದು ಬೆಡ್ ಹಾಕೋರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ ಗಾಯ್ಸ್. ಇದನ್ನು ಬೆಳಗ್ಗೆ ಹಾಕಿದ್ರು, ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಬಿಚ್ಚ ಹಾಕಿದ್ರು ಬೆಡ್ಡು. ಅದೇ ಮೇಯ್ನ್ ಫೌಂಡೇಶನ್ ಇದ್ದಂಗೆ ಅದ್ರ ಮೇಲ್ಗಡೆ ಸಿಮೆಂಟ್ ಇಟ್ಟಿಗೆ ಕಟ್ತಾ ಇದ್ದಾರೆ ನೋಡಿ. ಪಿಲ್ಲರ್ ಕೂಡ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪಿಲ್ಲರೇ ಸ್ಟ್ರೆಂತ್ ಕೊಡೋದು ಗಾಯ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ. ಸಿವಿಲ್ ಇಂಜಿನಿಯರ್ಸ್ ಪ್ಲ್ಯಾನ್ ಇರುತ್ತೆ ಆಲ್ಮೋಸ್ಟು. ಅದಾದಮೇಲೆ ನೆಕ್ಸ್ಟು ಅದು ಬಿಲ್ಡಿಂಗ್ ಎದ್ದು ನಿಲ್ಲಬೇಕು, ಅಲ್ಲಿವರೆಗೂ ಅದ್ರದ್ದು ಒಳಗಡೆ ಮಣ್ಣು ತುಂಬಬೇಕು, ಇದೆಲ್ಲ ಪ್ರೋಸೆಸ್ ಇದೆ. ಒಟ್ಟಿನಲ್ಲಿ ಪಾಯ ಹಾಕಿ ಅದ್ರ ಮೇಲೆ ಬೇಸ್ಮೆಂಟ್ ಎತ್ತಿಸಿ ಅದ್ರ ಮೇಲೆ ಫೌಂಡೇಶನ್ ಕಾಂಕ್ರೀಟ್ ಹಾಕಿದ್ದಾರೆ. ಅದರದ್ದು ಒಂದು ವೀಡಿಯೋ ನನಗೂ ಐಡಿಯಾ ಬರಲಿ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇವತ್ತು ನೋಡ್ಬೋದು ನೋಡಿ, ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಬಿಚ್ತಾ ಇದ್ರು ಬಾಯ್ಸ್ ಇದನ್ನು ಪ್ಲೇಟು. ನಾನು ಅದೇ ವೀಡಿಯೋ ಬರಲಿ ಅಂತ ಮಾಡಿದೆ. ಇದು ಡಬಲ್ ಸೈಟಲ್ಲಿ ಕಟ್ತಾ ಇರೋ ಕನ್ಸ್ಟ್ರಕ್ಷನ್ದು ಬಾಯ್ಸ್. 30-40 ಮ್ಯಾಕ್ಸಿಮಮ್ ಇರುತ್ತೆ. ಇದು ಡಬಲ್ ಸೈಟ್ ಆಗಿರೋದ್ರಿಂದ 60-40 ಸೈಟಲ್ಲಿ ಕಟ್ತಾ ಇರೋದು. ಸೊ ನೋಡ್ಬೋದು ಇಲ್ಲಿ, ಅದಕ್ಕೆ ಬೇಸ್ಮೆಂಟು ಅಲ್ಲಿ ಬಿಚ್ತಾ ಇದ್ದಾರೆ. ನಂದು ಇಲ್ಲಿ ಒಂದು ಐಡಿಯಾ ಏನಂದರೆ, ಸಿಮೆಂಟ್ಗೆ ಎಷ್ಟಾಗ್ಬೋದು, ಈ ಇಟ್ಟಿಗೆಗೆ ಎಷ್ಟಾಗ್ಬೋದು, ಇದು ಎಷ್ಟಾಗ್ಬೋದು ಅಂದ್ಕೊಂಡಿದ್ದೆ. ಇದು ಇವರು 400 ಅಡಿಯಲ್ಲಿ ಕಟ್ತಾ ಇರೋದ್ರಿಂದ ಗಾಯ್ಸ್, ಅದು ಇದಕ್ಕೆ ಒಂದು ಅಡಿಗೆ 6 ರೂಪಾಯಿ ಬೀಳುತ್ತಂತೆ. ಅದು ಏನು ಪ್ಲೇಟ್ ಹಾಕ್ತಾ ಇದ್ದಾರೆ ಅದು. ಒಟ್ಟಿನಲ್ಲಿ 400 ಅಡಿ ಇತ್ತು, 400 ಅಡಿ ಇಂಟು 6 ರೂಪಾಯಿ ಅಂತ ನೀವೇ ಲೆಕ್ಕ ಹಾಕ್ಬೋದು ಅಡಿಗೆ ಎಷ್ಟಾಗುತ್ತೆ ಅಂತ. 4-20 ಹಾಕೊಂಡ್ರು 2400 ರೂಪಾಯಿವರೆಗೆ ಬಿತ್ತು. ಇನ್ನು ಬಾಡಿಗೆ ಅದು ಸಪ್ರೇಟ್ ಅಮೌಂಟ್ ಆಗುತ್ತೆ. ಇಲ್ಲಿ ಇಟ್ಟಿಗೆ ನೋಡ್ಬೋದು ಗಾಯ್ಸ್, ಇಟ್ಟಿಗೆ ಎಷ್ಟು ಅಂದರೆ ನೋಡಿ, ಒಂದು ಇಟ್ಟಿಗೆಗೆ 46 ರೂಪಾಯಿ ಬೀಳುತ್ತೆ ಗಾಯ್ಸ್. ಒಂದು ಇಟ್ಟಿಗೆಗೆ 46 ರೂಪಾಯಿ ಅಂದರೆ, ಇದು ಮಾಮೂಲಿ ಇಟ್ಟಿಗೆಗೆ ಲೆಕ್ಕ ಹಾಕೊಂಡ್ರು 6 ಇಟ್ಟಿಗೆ ಬರುತ್ತೆ. ಅದು 10 ರೂಪಾಯಿ ಒಂದು ಇಟ್ಟಿಗೆ ಅಂದರೆ 60 ರೂಪಾಯಿ ಆಗ್ತಾಯಿತ್ತು. ಇದು 46 ರೂಪಾಯಿ ಅಂದರೆ ಇಲ್ಲಿ ಉಳಿತಾಯ ಆಗುತ್ತೆ ಗಾಯ್ಸ್. ಇನ್ನು ಅದ್ಬಿಟ್ರೆ ನೋಡಿ, ಇಲ್ಲಿ ಪ್ಲೇಟ್ ಇದೆಯಲ್ಲ, ಇದು 4 ಅಡಿ ಪ್ಲೇಟ್ ಇದೆ, 4 ಅಡಿ ಇದೆ, 3 ಅಡಿ ಇದೆ, 2 ಅಡಿ ಪ್ಲೇಟ್ಗಳು ಇದೆ ಅಂತೆ. ಅಂದರೆ ಅಡಿಗೆ 6 ರೂಪಾಯಿ ಕನ್ಸಿಡರ್ ಆಗುತ್ತೆ. ಅವ್ರು ಎಷ್ಟು ಪ್ಲೇಟಾರು ಹಾಕ್ಬೋದು. 400 ಅಡಿ ಇರೋದ್ರಿಂದ ಅಷ್ಟಕ್ಕೆ ಎಷ್ಟಾಗುತ್ತೆ ಅಷ್ಟು ಮಲ್ಟಿಪ್ಲೈ ಆಗುತ್ತೆ ನೋಡಿ. ಇಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಬಿಚ್ತಾ ಇದ್ದಾರೆ ಆಲ್ಮೋಸ್ಟ್ ಪ್ಲೇಟ್ನೆಲ್ಲ. ದೊಡ್ಡ ಸೈಟೇ, ಮನೇನೇ ಎತ್ತಿಸ್ಬೇಕು ಅಂದರೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ನೀಟಾಗಿ ಆದರೆ, ಅದು ಫೌಂಡೇಶನ್ ಚೆನ್ನಾಗಿದ್ರೆ ಎಷ್ಟು ಹೈಟಾರು ಎತ್ತಿಸ್ಬೋದು ನೋಡಿ. ಇಟ್ಟಿಗೆ ಅದು ಹೇಳ್ತಿದ್ದೆ, ಒಂದು ಲೋಡ್ ಇಟ್ಟಿಗೆ ಅಂತ ಗಾಯ್ಸ್, 10 ಇಟ್ಟಿಗೆ ಇರುತ್ತೆ ಒಂದು ಪ್ಯಾಕಲ್ಲಿ. 4 ಇದಿದೆ, 40 ಇಟ್ಟಿಗೆ. ಒಂದು ಇಟ್ಟಿಗೆಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 46 ರೂಪಾಯಿ ಇದೆ. 46ರಲ್ಲಿ 460 ಆಯಿತು. 920, 920 2 ಮಾಡ್ಕೊಂಡು ಎಷ್ಟಾಗುತ್ತೆ, 1840 ರೂಪಾಯಿ ಬಿದ್ದಂಗೆ ಆಗುತ್ತೆ ಅದು 40 ಇಟ್ಟಿಗೆಗೆ. ನೆಕ್ಸ್ಟ್ 40 ಇಟ್ಟಿಗೆ, ನೆಕ್ಸ್ಟ್ 40 ಇಟ್ಟಿಗೆ, ಬಾಕ್ಸ್ ಇಟ್ಟಿಗೆ ಥರ ಆ ಥರ ಪ್ಯಾಕ್ ವೈಸ್ ಬರುತ್ತೆ. ಈಗ ಇಟ್ಟಿಗೆ ಸಿಮೆಂಟ್ ಇಟ್ಟಿಗೆ ಅಂತ ಮಿಷಿನಲ್ಲಿ ಇದು ಮಾಡಿದ್ರೆ ಅದೇ ಬಂದು ಇಳಿಸ್ಕೊಟ್ಬಿಟ್ಟು ಹೋಗುತ್ತಂತೆ. ಅದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಲ್ಲ, ನನಗೂ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿತ್ತು ನೋಡಿ. ಇದು ಪಿಲ್ಲರು 12 mm ರಾಡ್ ಯೂಸ್ ಮಾಡಿದ್ದಾರೆ, 10 mm ರಾಡ್ ಯೂಸ್ ಮಾಡಿದ್ದಾರೆ, ಮತ್ತು ಮಧ್ಯೆ ಟ್ಯಾಕ್ ಹಾಕೋಕ್ಕೆ 8 mm ರಾಡ್ ಯೂಸ್ ಮಾಡಿದ್ದಾರೆ ಗಾಯ್ಸ್. ಇದು ಪಿಲ್ಲರ್ದು ಸ್ಟ್ರಾಂಗ್ ಆಗಿ ಬರೋದಕ್ಕೆ. ದಪ್ಪ ರಾಡ್ ಯೂಸ್ ಮಾಡಿದ್ರು ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿರುತ್ತೆ, ಬಟ್ 12 mm ಅಂತೂ ಯೂಸ್ ಮಾಡಿದ್ರೆ ಬೆಸ್ಟು ಅಂತ ನೋಡ್ಬೋದಿಲ್ಲ. 350 ವರೆಗೂ ಎದ್ದಿಸ್ಬೋದಂತೆ, ಇಷ್ಟೇ ಇದ್ದು ಸ್ಟ್ರಾಂಗ್ ಇದ್ದರೆ. ಫೌಂಡೇಶನ್ ಇದ್ದು ಸ್ಟ್ರೆಂತ್ ಆಗಿರುತ್ತೆ ಪಿಲ್ಲರು, ಯಾಕಂದರೆ ಇದೇ ತಾನೇ ಮೇಯ್ನು. ಎಷ್ಟೇ ಎದ್ದಿಸ್ಬೇಕು ಅಂದರೂ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ದರೆ
ಬೇಸ್ಮೆಂಟು ಸ್ಟ್ರಾಂಗ್ ಆಗಿದ್ದರೆ ಮೇಲ್ಗಡೆ ಎಷ್ಟು ಫೌಂಡೇಶನ್ ಕಟ್ಕೊ ಹೋಗ್ಬೋದು, ಅದನ್ನು ಮೇಯ್ನ್ ಅಬ್ಸರ್ವ್ ಮಾಡ್ತಾರಲ್ಲ. ಕನ್ಸ್ಟ್ರಕ್ಷನ್ ಮಾಡೋಕೆ ಈ ಥರ ಇರುತ್ತೆ. ನೆಕ್ಸ್ಟು ಅದು ಫುಲ್ ಆದಮೇಲೆ ಒಂಥರ ಕಾಣುತ್ತೆ ಅಲ್ವ ಗೈಸ್. ಪ್ಲೇಟ್ ಎಲ್ಲ ಸಾಗಿಸ್ತಾ ಇದ್ದಾರೆ ಅವರು. ಅದು ನನಗೆ ಬೇಸಿಕ್ ಐಡಿಯಾ ಬಲ್ಲಿ ಎಷ್ಟಿರ್ಬೋದು ಮಾಳಿಗೆ ಅನ್ನೋ ಐಡಿಯಾದ ಮೇಲೆ ಮಾಡಿದ್ದು. ಇದು ಮುಂದ್ಗಡೆ ಬಂದಾಗ ನೋಡಿ, ಇಲ್ಲಿ ಎಮ್ ಸ್ಯಾಂಡ್ ನೋಡ್ಬೋದು ಗೈಸ್. ಎಮ್ ಸ್ಯಾಂಡ್ಗೆ 1 ಟನ್ಗೆ 1200 ಆಗುತ್ತಂತೆ. ಅಂದರೆ ಡಿವೈಡ್ ಮಾಡಿದ್ರೆ 80 ಪೈಸೆ ಬಿದ್ದಂಗೆ ಆಗುತ್ತೆ 1 kg ಗೈಸ್. ಇದು ಎಷ್ಟು ಇನ್ಫಾರ್ಮೇಷನ್ ಗೈಸ್. ಇದು ನೋಡ್ಬೋದು ಇಲ್ಲೆಲ್ಲ ಮೇಲ್ಗಡೆ ಎತ್ತಾಗ್ತದೆ. ಈ ವಿಡಿಯೋ ಇಷ್ಟೇ ಗಾಯ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನಿನ್ನ ಫ್ರೆಂಡ್ ಯಾರಾದರೂ ಮನೆ ಕಟ್ತಾರೆ ಅವ್ರಿಗೆ ಕಳಿಸಿ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.